ಹಲೋ ಎಲ್ರಿಗೂ ನಮಸ್ತೆ ಹಾಗೂ ಚಾನೆಲ್ಗೆ ಸ್ವಾಗತ. ಟ್ರಿಪ್ಪಿನ 3ನೇ ಭಾಗದ ವ್ಲಾಗನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಕಾಜಿರಂಗದಲ್ಲಿ ಇದ್ವಿ, ಹಾಗಾಗಿ ಮಾರ್ನಿಂಗಲ್ಲಿ ನಾವು ಕಾಜಿರಂಗದಿಂದ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಡ್ತಾ ಇದ್ದೇವೆ. ನಾವು ಕಾಜಿರಂಗದಿಂದ ಇವತ್ತು ಶಿಲಾಂಗ್ಗೆ ಹೋಗ್ತಾ ಇದ್ದೇವೆ. ತುಂಬ ಲಾಂಗ್ ಟ್ರಾವೆಲ್ ಇದೆ ಇವತ್ತು. ಹಾಗೆ ರಿಸಾರ್ಟಿಂದ ಹೊರಡ್ತಾನೆ ಈ ಒಂದು ನಾಯಿ ಮರಿ ಸಿಕ್ಕಿತ್ತು. ಇದು ತುಂಬಾ ಆಡ್ತಾ ಇತ್ತು, ತುಂಬ ಗಮ್ಮತ್ತಾಯಿತು. ಇದನ್ನು ನೋಡ್ತಾ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿ. ರಾತ್ರಿ ಅಂತೂ ತುಂಬಾ ಚಳಿ ಇತ್ತು. ಈಗ ಕೂಡ ನಾವೆಲ್ಲರೂ ಸ್ವೆಟರ್ ಜಾಕೆಟ್ ಎಲ್ಲ ಹಾಕ್ಕೊಂಡೇ ರೆಡಿಯಾಗಿದ್ದೇವೆ. ಇಲ್ಲಿ ಇನ್ನೊಂದೆರಡು ದಿವಸ ಇರಬೇಕು ಅಂತ ಅನಿಸ್ತಾ ಇತ್ತು, ಆದರೆ ನಮ್ಮ ಪ್ಲ್ಯಾನಿಂಗ್ಗೆ ಮುಂಚೆನೇ ಆಗಿದೆ. ನಾವೆಲ್ಲ ಕಡೆ ಒಂದೊಂದೇ ದಿವಸನೇ ರೆಸ್ಟ್ ಮಾಡಲಿಕ್ಕಿದ್ದೇವೆ. ಹಾಗಾಗಿ ನಮ್ಮ ಜರ್ನಿ ಈಗ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಈ ಸಣ್ಣ ನಾಯಿ ಮಾರಿ ಆ ದೊಡ್ಡ ನಾಯಿಗೆ ತುಂಬಾ ಉಪದ್ರ ಮಾಡ್ತಾ ಇದೆ. ಅದು ಆಡೋ ಮೂಡಲ್ಲಿದೆ, ಇದು ತಿಂಡಿ ತಿನ್ನೋ ಮೂಡಲ್ಲಿದೆ. ಆದರೆ ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಇನ್ನೀಗ ನಾವು ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿಬಿಟ್ಟು ಇವಾಗ ಹೊರಟಿದ್ದೇವೆ. ದಿನ ಇಡೀ ಜರ್ನಿ ಮಾಡಿ ನಾವು ಇವಾಗ ನಮ್ಮ ಒಂದು ಟೂರಿಸ್ಟ್ ಸ್ಪಾಟಿಗೆ ಮುಟ್ಟಿದ್ದೇವೆ. ಈ ದಿವಸ ನಾನು ಹೇಗೋ ಹಾಗೋ ಮಾಡಿ ಎಂಜಾಯ್ ಮಾಡಿದೆ. ಯಾಕಂತ ಹೇಳಿದರೆ ನನ್ನ ಹೆಲ್ತ್ ತುಂಬಾ ಎಫೆಕ್ಟ್ ಆಗಿತ್ತು ಈ ಟೈಮಲ್ಲಿ. ಮೇ ಬಿ ಏನೂ ತಿಂದದಾಗದೆ ನನಗೆ ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಆಯಿತು. ಬಟ್ ಸ್ಟಿಲ್ ನನಗೆ ಪ್ರತಿಯೊಂದು ಮೊಮೆಂಟನ್ನು ಎಂಜಾಯ್ ಮಾಡಬೇಕಿತ್ತು. ಹಾಗೆ ನಾನು ಯಾವುದನ್ನು ಮಿಸ್ ಮಾಡಲಿಲ್ಲ. ಹಾಗೆ ನಾವು ಶಿಲಾಂಗ್ನ ಫೇಮಸ್ ಉಮಿಯಾಮ್ ಲೇಕನ್ನು ನೋಡಲಿಕ್ಕೆ ಬಂದಿದ್ದೇವೆ. ಆ್ಯಕ್ಚುಲಿ ನಾವು ರೀಚ್ ಆಗುವಾಗ ತುಂಬಾ ಲೇಟ್ ಆಯಿತು. ಹಾಗಾಗಿ ನಮಗೆ ಇಲ್ಲಿ ಬೋಟಿಂಗ್ ಮಾಡಲಿಕ್ಕೆ ಒಂದು ಅವಕಾಶ ಸಿಗಲಿಲ್ಲ. ಜನರು ಬೋಟಿಂಗ್ ಹೋಗ್ತಾ ಇದ್ರು, ಬಟ್ ಸ್ಟಿಲ್ ತುಂಬ ಕ್ರೌಡ್ ಇದ್ದ ಕಾರಣ ನಮ್ಮ ಟರ್ನ್ ಬರುವಾಗ ಆಲ್ರೆಡಿ ಟೈಮ್ ಆಗಿತ್ತು. ಹಾಗಾಗಿ ನಮಗೆ ಬೋಟಿಂಗ್ ಎಂಜಾಯ್ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಈ ಲೇಕ್ ಸೈಡಲ್ಲಿ ನಾವು ಸನ್ಸೆಟನ್ನು ಎಂಜಾಯ್ ಮಾಡಿದ್ವಿ. ಹಾಗೆ ಕೆಲವೊಂದು ರೀಲ್ಸ್ ಮಾಡ್ಕೊಂಡ್ವಿ, ಹಾಗೂ ನಮ್ಮ ಫ್ಯಾಮಿಲಿ ಪಿಕ್ಕನ್ನು ಕೂಡ ತಗೊಂಡ್ವಿ. ತುಂಬ ಒಂದು ಎಂಜಾಯ್ ಮಾಡಿದಂಥ ಒಂದು ಮೂಮೆಂಟ್. ದಿನ ಇಡೀ ಜರ್ನಿ ಮಾಡಿ ಇಲ್ಲಿ ಬಂದು ನಿಂತಾಗ ತುಂಬಾ ಆರಾಮ ಅಂತ ಅನಿಸ್ತು. ಸುತ್ತಲೂ ದೊಡ್ಡ ದೊಡ್ಡ ಮರಗಳಿವೆ, ಹಾಗೂ ಪಾರ್ಕ್ ಕೂಡ ತುಂಬಾ ಚೆನ್ನಾಗಿದೆ. ಆಮೇಲೆ ಸಂಜೆ ಆಗ್ತಾ ಬಂದ ಹಾಗೆ ಇಲ್ಲಿ ಚಳಿ ಕೂಡ ಇವಾಗ ಜಾಸ್ತಿ ಆಗ್ತಾ ಇದೆ. ಹಾಗೆ ನಾವು ಇಲ್ಲಿಂದ ಹೊರಟು ಶಿಲಾಂಗ್ ಸಿಟಿಯನ್ನು ಮುಟ್ಟಿ ಒಂದು ಹೋಮ್ ಸ್ಟೇಯಲ್ಲಿ ಸ್ಟೇ ಆಗ್ತಾ ಇದ್ದೇವೆ. ಸೊ ಮುಂಚೆನೇ ನಿಮಗೆ ಹೇಳಿದಾಗೆ ಇಲ್ಲಿ ಕತ್ಲೆ ತುಂಬಾ ಬೇಗ ಆಗೋ ಕಾರಣ ನಾವು ಇಲ್ಲಿ ರೀಚ್ ಆಗ್ತಾ ತುಂಬಾ ಕತ್ಲೆ ಆಗಿತ್ತು. ಈ ಹೋಮ್ ಸ್ಟೇಯಲ್ಲಿ 3 ಬೆಡ್ರೂಮ್ ಇದೆ. ಹಾಗೆ ಇವರ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲದೆ ಶಿಲಾಂಗ್ ಅಂತ ಹೇಳಿದರೆ ನಾವು ಹೋದಾಗ ಅರೌಂಡ್ 5 ಡಿಗ್ರಿ ಇತ್ತು ಟೆಂಪ್ರೇಚರ್. ತುಂಬಾ ಚಳಿ ಇತ್ತು. ಬಿಸಿನೀರಂತೂ ಗೊತ್ತೇ ಆಗ್ತಿರ್ಲಿಲ್ಲ ಬಿಸಿನೀರು ಅಂತ ಹೇಳಿಬಿಟ್ಟು. ಒಂದು ಸಣ್ಣ ಟೂರಲ್ಲಿ ನಿಮಗೆ ಈ ಹೋಮ್ ಸ್ಟೇನ ತೋರಿಸ್ಬಿಡ್ತೇನೆ. ಆ್ಯಕ್ಚುಲಿ ಇಲ್ಲಿ ಈ ಥರ ಸ್ಟೆಪ್ ಇದೆ. ಇದನ್ನು ಮೇಲೆ ಬಂದರೆ ನಮಗೆ ರೈಟ್ ಸೈಡಲ್ಲಿ 2 ರೂಮ್ ಇದೆ. ಆಚೆ ಈಚೆ ಅಂತ ಓಪನಿಂಗ್ ಕೊಟ್ಟಿದ್ದಾರೆ. ಸೊ ಒಂದು ರೂಮಲ್ಲಿ ನನ್ನ ಅತ್ತೆಯವರು ಇರ್ತಾ ಇದ್ದಾರೆ, ಇನ್ನೊಂದು ರೂಮಲ್ಲಿ ನಾವು ಆಕ್ಯುಪೈ ಮಾಡ್ತಾ ಇದ್ದೇವೆ. ಇನ್ನು ಈ ಕಡೆ ಮೇಲಿಂದ ಅಪ್ಸ್ಟೇರ್ಸಿಗೆ ಹೋದರೆ ಇನ್ನೊಂದು ಬೆಡ್ರೂಮ್ ಇದೆ. ಇನ್ನು ಬೆಡ್ರೂಮ್ ನೋಡಿ ಈ ಥರ ಇದೆ. ಅದಲ್ಲದೆ ಹೀಟರ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ನಾವು ಸ್ವಲ್ಪ ಫ್ರೆಶನ್ ಅಪ್ ಆಗಿ ಈವ್ನಿಂಗ್ದು ಡಿನ್ನರ್ ಕೂಡ ಆಗಬೇಕಿತ್ತು. ಹಾಗಾಗಿ ನಾವು ಶಿಲಾಂಗ್ ಸಿಟಿಯನ್ನು ಸುತ್ತಲಿಕ್ಕೆ ಹೋಗ್ತಾ ಇದ್ದೇವೆ. ನ್ಯೂ ಇಯರ್ ಹಾಗೂ ಕ್ರಿಸ್ಮಸ್ನ ಟೈಮ್ ಆಗಿದ್ದ ಕಾರಣ ಫುಲ್ ಸಿಟಿಯನ್ನು ಲೈಟ್ಸ್ ಹಾಕಿ ಡೆಕೋರೇಟ್ ಮಾಡಿಟ್ಟಿದ್ರು. ತುಂಬಾ ಖುಷಿ ಆಯಿತು. ಹಾಗೆ ನಾವು ಅಲ್ಲೇ ನನ್ನ ನಾದಿನಿ ಅವರದ್ದು ಫ್ರೆಂಡ್ನ ಒಂದು ಹೋಟೆಲ್ ಇದೆ, ಅಲ್ಲಿಗೆ ನಾವು ಇವತ್ತು ಡಿನ್ನರ್ಗೆ ಹೋಗ್ತಾ ಇದ್ದೇವೆ. ಸೊ ಹೋಟೆಲ್ನ ವೈಬ್ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಅಲ್ಲದೆ ಕ್ರಿಸ್ಮಸ್ ಅಂತ ಹೇಳಿಬಿಟ್ಟು ಇಲ್ಲಿ ಕ್ರೌಡ್ ಕೂಡ ತುಂಬಾ ಇದೆ. ಹಾಗೂ ಇದೊಂದು ಫೇಮಸ್ ಹೋಟೆಲ್ ಶಿಲಾಂಗ್ನದು. ಫುಡ್ ಕೂಡ ತುಂಬಾ ಚೆನ್ನಾಗಿದೆ. ಬಟ್ ನನಗೆ ಯಾವುದೇ ಫುಡ್ಡನ್ನು ಟೇಸ್ಟ್ ಮಾಡಲಿಕ್ಕೆ ಆಗೇ ಇಲ್ಲ. ನನ್ನ ಹೆಲ್ತ್ ತುಂಬಾ ಹಾಳಾಗಿತ್ತು ಅಂತ ಹೇಳಿದರೆ ನನಗೆ ಸ್ಟಮಕ್ ತುಂಬಾ ಅಪ್ಸೆಟ್ ಆಗೋಗಿತ್ತು. ಹೋಟೆಲಿಗೆ ಎಂಟ್ರ್ ಆಗ್ತಾ ಇದ್ದಾಗೆ ಈ ಮೇಘಾಲಯದ ಒಂದು ಟ್ರೆಡಿಷ್ನಲ್ ಬಾಸ್ಕೆಟ್ ಇದೆಯಲ್ಲ, ಅದರಲ್ಲಿ ಎಲ್ಲ ಈ ಫ್ರೂಟ್ಸ್ ಹಾಗೂ ವೆಜಿಟೇಬಲ್ಸನ್ನು ಇಲ್ಲಿ ಡೆಕೋರೇಟ್ ಮಾಡಿ ಇಟ್ಟಿದ್ದಾರೆ. ಹೀಗೆ ನೈಟನ್ನೆಲ್ಲ ಸ್ಪೆಂಡ್ ಮಾಡಿ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ರೆಡಿಯಾಗಿದ್ದೇವೆ. ರಾತ್ರಿಯಲ್ಲಿ ಕತ್ಲೆ ಇದ್ದ ಕಾರಣ ಈ ಟೆರೇಸಿಗೆ ನಾವು ಬಂದಿರಲಿಲ್ಲ. ಸೊ ಇಲ್ಲಿಂದ ಶಿಲಾಂಗ್ ಸಿಟಿಯನ್ನು ಕೂಡ ನೋಡ್ಬೋದು. ಎಲ್ಲ ಕಡೆ ಇವರು ಕವರ್ ಮಾಡಿ ಇಟ್ಟಿದ್ದಾರೆ. ಯಾಕಂತ ಹೇಳಿದರೆ ಅಷ್ಟು ಚಳಿ ಇತ್ತು ನಿನ್ನೆ ರಾತ್ರಿ. ಸೊ ಶಿಲಾಂಗಿಂದ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ ಇವಾಗ ಹೋಗ್ತಾ ಇದ್ದೇವೆ. ನಮ್ಮ ಲಿಸ್ಟಲ್ಲಿ ಇದ್ದಂತಹ ಇನ್ನೂ ಹಲವಾರು ಟೂರಿಸ್ಟ್ ಸ್ಪಾಟ್ಗಳಿಗೆ ನಾವು ವಿಸಿಟ್ ಕೊಡಲಿಕ್ಕಿದೆ. ಇಲ್ಲಿ ನಾವು ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ನಮ್ಮ ಪ್ರೋಟೀನ್ ಮಿಲ್ಕ್ ಶೇಕಲ್ಲೇ ಮುಗಿಸಿದ್ದೇವೆ. ಹಾಗಾಗಿ ಬೇಗನೆ ನಮಗೆ ಇವಾಗ ಹೊರಡಲಿಕ್ಕೆ ಟೈಮ್ ಸಿಕ್ತು. ಇಲ್ಲ ಅಂತ ಹೇಳಿದರೆ ಬ್ರೇಕ್ಫಾಸ್ಟ್ ಅಂತ ಹೇಳಿದರೆ ಮತ್ತೆ 1 ಗಂಟೆ ನಮಗೆ ಟೈಮ್ ಸುಮ್ಮನೆ ಸ್ಪೆಂಡ್ ಆಗ್ತದೆ. ಸೊ ಎಲ್ಲ ಲಗೇಜನ್ನು ಇವಾಗ ಮತ್ತೆ ನಾವು ಈ ಗಾಡಿಯಲ್ಲಿ ಹಾಕ್ತಾ ಇದ್ದೇವೆ. ಮಕ್ಕಳು ಅಂತೂ ಈ ಚಳಿಯನ್ನು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಹೋಮ್ ಸ್ಟೇಯಿಂದ ಮುಂದೆ ಬರ್ತಾ ಇದ್ದಾಗೆ ಸುಮಾರು ಮುಂದೆ ಹೋದ ಹಾಗೆ ನಮಗೆ ಹಳ್ಳಿಗಳು ನೋಡ್ಲಿಕ್ಕೆ ಸಿಗ್ತವು. ಹಾಗೆ ಗುಡ್ಡ ಬೆಟ್ಟ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ. ನಾವೀಗ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಟೂರಿಸ್ಟ್ ಸ್ಪಾಟಿಗೆ ರೀಚ್ ಆಗಲಿಕ್ಕಿದ್ದೇವೆ. ನಾವು ಬಂದಿರೋದು ವಿಂಟರ್ ಸೀಸನ್ ಆದ ಕಾರಣ ಈ ಗುಡ್ಡ ಬೆಟ್ಟ ಎಲ್ಲ ಸ್ವಲ್ಪ ಇವಾಗ ನಮಗೆ ಒಣಗಿದ ಹಾಗೆ ಕಾಣಿಸ್ತಾ ಇದೆ. ಆದರೂ ಸಹ ಹಲವೊಂದು ಕಡೆಯಲ್ಲಿ ಗ್ರೀನರಿಯನ್ನು ನೀವು ನೋಡಬಹುದು.
ಹಾಗೆ ಅಲ್ಲಲ್ಲಿ ದೂರದಲ್ಲಿ ಸಣ್ಣ ಸಣ್ಣ ಮನೆಗಳನ್ನು ಕೂಡ ನಾವು ನೋಡಬಹುದು. ಹಾಗೆ ನಾವೀಗ ನಮ್ಮ ಇಲ್ಲಿ ಒಂದು ವ್ಯೂ ಪಾಯಿಂಟನ್ನು ರೀಚ್ ಆಗಿದ್ದೇವೆ. ತುಂಬಾ ಟೂರಿಸ್ಟ್ ಇದ್ದಾರೆ. ಇಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ನಾವು ಸ್ವಲ್ಪ ವಾಕಿಂಗ್ ಹೋಗಬೇಕಾಗ್ತದೆ. ಆ್ಯಕ್ಚುಲಿ ಇದು ಒಂದು ವ್ಯಾಲಿ. ನೀವು ಮೇಲೆ ಗುಡ್ಡದಲ್ಲಿ ನಿಂತರೆ ಕೆಳಗಡೆ ಫುಲ್ ವ್ಯಾಲಿಯನ್ನು ನೋಡಬಹುದು. ಸೊ ನೀವೀಗ ನೋಡ್ತಾ ಇರೋವರೆಗೆ ಫ್ಲಾಟ್ ಸರ್ಫೇಸ್ ಇದೆ, ಅದರ ನಂತರ ಫುಲ್ ಏನಂತ ಹೇಳಿದರೆ ಪ್ರಪಾತನೇ. ನೋಡಿ ಸುತ್ತಲೂ ಹೇಗೆ ಒಂದು ವ್ಯೂ ಇದೆ ಅಂತ ಹೇಳಿ. ನಾವೀಗ ಸನ್ಗ್ಲಾಸ್ ಹಾಕಿದ್ದೇವೆ, ಯಾಕಂತ ಹೇಳಿದರೆ ಅಷ್ಟು ಬಿಸಿಲಿದೆ. ಇನ್ನು ಇಲ್ಲಿ ಒಂದು ಸಣ್ಣ ಜಾತಿಯ ಕುದುರೆಯನ್ನು ಇಲ್ಲಿ ನೋಡಿ ಟೂರಿಸ್ಟ್ಗಳಿಗೆ ಒಂದು ಸವಾರಿ ಮಾಡಲಿಕ್ಕೆ ಇಲ್ಲಿ ಇಟ್ಟಿದ್ದಾರೆ. ಕೆಲವರು ಕುದುರೆ ಸವಾರಿಯನ್ನು ಕೂಡ ಎಂಜಾಯ್ ಮಾಡಿದರು. ಸೊ ಇಲ್ಲಿ ಕೂಡ ನಾನು ಕೆಲವೊಂದು ರೀಲ್ಸ್ಗಳನ್ನು ಮಾಡಿದೆ ಹಾಗೂ ಫೋಟೋಸ್ಗಳನ್ನು ಕೂಡ ಕ್ಲಿಕ್ ಮಾಡಿದೆ. ಇದರ ರೀಲ್ಸ್ಗಳನ್ನು ನಾನು ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲಲ್ಲಿ ಶೇರ್ ಮಾಡಿದ್ದೇನೆ. ನೀವು ಅಲ್ಲಿ ನೋಡ್ಬೋದು. ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡಿಟ್ಟಿರ್ತೇನೆ. ಸೊ ಈ ವ್ಯಾಲಿ ನೋಡಿ ಎಷ್ಟೊಂದು ಚೆನ್ನಾಗಿದೆ, ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಲಿಕ್ಕೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಚೆನ್ನಾಗಿತ್ತು. ಹಾಗೆ ಅಲ್ಲಿಂದ ಮುಂದೆ ಬಂದು ನಾವು ಎಲಿಫೆಂಟ್ ಫಾಲ್ಸ್ ಅಂತ ಹೇಳಿದೆ, ಅಲ್ಲಿಗೆ ಬಂದಿದ್ದೇವೆ. ಆ್ಯಕ್ಚುಲಿ ಇಲ್ಲಿ 3 ಫಾಲ್ಸ್ ಇದೆ ಒಟ್ಟಿಗೆ. ಸೊ ಒಂದು ಫಾಲ್ಸ್ ಇವಾಗ ನಾವು ನೋಡ್ತಾ ಇರೋದು, ನಂತರ ಪುನಃ ನಾವು ನಡ್ಕೊಂಡು ಕೆಳಗೆ ಹೋಗಬೇಕು. ಅಲ್ಲಿ ಮತ್ತೆ 2 ಸಣ್ಣ ಫಾಲ್ಸ್ಗಳನ್ನು ನಾವು ನೋಡ್ಬೋದು. ಸೊ ಇದೇನಿದೆ ಫಾಲ್ಸ್ ನಂಬರ್ 1. ಆ್ಯಕ್ಚುಲಿ ನೀರು ನೋಡಿ ತುಂಬಾ ಕಡಿಮೆ ಆಗಿದೆ, ಯಾಕೆಂದರೆ ನಾವು ಬಂದಂಥ ಸೀಸನ್ ಆ ಥರ ಇದೆ. ಆದರೂ ನಾವು ಇಲ್ಲಿ ಸ್ವಲ್ಪ ಹೊತ್ತು ನಿಂತು ಬಿಟ್ಟು ಇದನ್ನು ಎಂಜಾಯ್ ಮಾಡಿದ್ವಿ. ಇನ್ನು ಫಾಲ್ಸ್ ಕಡೆಗೆ ಹೋಗಲಿಕ್ಕೆ ಇಲ್ಲಿ ಸ್ಟೆಪ್ಸ್ ಕೂಡ ಇದೆ, ಆರಾಮಾಗಿ ನೀವು ವಾಕ್ ಮಾಡಿ ಹೋಗಬಹುದು. ಇನ್ನು ಈ ಟೂರಿಸ್ಟ್ ಸ್ಪಾಟಲ್ಲಿ ಕೂಡ ಇವರು ಕ್ಲೆನ್ಲಿನೆಸ್ಸನ್ನು ತುಂಬಾ ಮೇಂಟೈನ್ ಮಾಡ್ತಾರೆ. ಯಾಕಂತ ಹೇಳಿದರೆ ಅಲ್ಲಿ ಇಲ್ಲಿ ಕಸಗಳನ್ನು ಬಿಸಾಡೋದಿಲ್ಲ. ಪ್ರತಿ ಸಲ ಒಂದು ಕಾರ್ನರಲ್ಲಿ ಈ ಥರ ಒಂದು ಬುಟ್ಟಿ ಇಟ್ಟಿರ್ತಾರೆ, ಅಲ್ಲೇ ನಾವು ಕಸಗಳನ್ನು ಹಾಕಬೇಕು. ನಾವೀಗ ಬ್ರಿಡ್ಜ್ ಮೇಲೆ ಇದ್ದೇವೆ. ಇದರ ರೈಟ್ ಸೈಡಲ್ಲಿ ಫಾಲ್ಸ್ ನಂಬರ್ 2 ಇತ್ತು, ಅದು ಜಸ್ಟ್ ವಿಡಿಯೋ ಮಿಸ್ ಆಯಿತು. ಬಟ್ ಇದು ಫಾಲ್ಸ್ ನಂಬರ್ 3. ಸೊ ಇಲ್ಲಿ ತುಂಬ ನೀರು ಬೀಳ್ತದೆ ಈ ಸೀಸನ್ ಇರುವಾಗ. ಆದರೂ ಸಹ ನೋಡಿ ಟೂರಿಸ್ಟ್ನವ್ರು ತುಂಬಾ ಇಲ್ಲಿ ಬರ್ತಾ ಇದ್ದಾರೆ ಈ ಸ್ಪಾಟನ್ನು ನೋಡಲಿಕ್ಕೆ. ತುಂಬಾ ಚೆನ್ನಾಗಿರೋ ಸ್ಪಾಟ್. ಇನ್ನು ಇಲ್ಲಿ ಒಂದು ಕಡೆ ಮೇಘಾಲಯದ ಟ್ರೆಡಿಷ್ನಲ್ ಡ್ರೆಸ್ ಏನಿದೆ ಅದನ್ನು ಹಾಕಿಬಿಟ್ಟು ನಾವಿಲ್ಲಿ ಫೋಟೋ ಕ್ಲಿಕ್ ಮಾಡ್ತಾ ಇದ್ದೇವೆ. ಅದರಲ್ಲಿ ನನ್ನ ಹಸ್ಬೆಂಡ್ ಹಾಗೂ ನನ್ನ ಮಗ ಇಬ್ಬರು ಕೂಡ ಈ ಡ್ರೆಸ್ಸನ್ನು ಹಾಕ್ಕೊಳ್ಳಿಲ್ಲ. ಬಟ್ ನಾವೆಲ್ಲರೂ ಹಾಕಿ ಒಂದು ಪಿಕ್ ಎಲ್ಲ ತೆಗೆದುಬಿಟ್ಟು ತುಂಬಾ ಎಂಜಾಯ್ ಮಾಡಿದ್ವಿ. ಈ ಲೈಫಲ್ಲಿ ಕೆಲವೊಂದು ಮೊಮೆಂಟ್ಸ್ ಉಂಟಲ್ಲ, ಒಂದು ಕ್ಷಣಿಕ ಆಗಿರ್ತದೆ, ಆದರೆ ಅದು ತುಂಬಾ ಖುಷಿ ಕೊಡ್ತದೆ. ಹಾಗೆ ನಾವು ಇಲ್ಲಿ ಎಲಿಫೆಂಟ್ ಫಾಲ್ಸಿಂದ ಹಿಂದೆ ಹೋಗ್ತಾ ಇದ್ದ ಹಾಗೆ ಕತ್ಲೆ ಆಗ್ತಾ ಇದೆ. ಇಲ್ಲಿ ಒಂದು ಸ್ಪಾಟಲ್ಲಿ ನೋಡಿ ಸನ್ಸೆಟನ್ನು ನೀವು ನೋಡ್ಬೋದು. ಆಲ್ರೆಡಿ ಅರೌಂಡ್ 5 to 5:30 ಆಗಿದೆ. ಆಲ್ರೆಡಿ ಸನ್ಸೆಟ್ ಕೂಡ ಆಗಿದೆ. ಇನ್ನು ರಾತ್ರಿ ಆಗ್ತಾ ಇದ್ದಾಗೆ ನಾವು ಇನ್ನೊಂದು ಹೋಟೆಲಲ್ಲಿ ಸ್ಟೇ ಆಗ್ತಾ ಇದ್ದೇವೆ. ಅಲ್ಲಿ ಕೂಡ ರೀಚ್ ಆಗ್ತಾ ಇದ್ದ ಹಾಗೆ ಕತ್ಲೆ ಆಗೋಯಿತು. ಆದರೆ ನಮಗೆ ಇಲ್ಲಿ ಒಂದು ಪ್ರಾಬ್ಲಮ್ ಏನಾಯ್ತು ಅಂತ ಹೇಳಿದರೆ, ಇದು ತುಂಬ ಸಣ್ಣ ಹಳ್ಳಿಯಾದ ಕಾರಣ ಇಲ್ಲಿ ಬೈ ಅರೌಂಡ್ 9 o'clock ಆಗುವಾಗ ರೆಸ್ಟೋರೆಂಟ್ಸ್ ಎಲ್ಲ ಕ್ಲೋಸ್ ಆಗೋಗ್ತದೆ. ನಾವು ಆರ್ಡರ್ ಮಾಡಿದಂಥ ಫುಡ್ ಕೂಡ ಅವರು ಕ್ಯಾನ್ಸಲ್ ಮಾಡಿದರು. ಬಟ್ ನಮಗೆ ಹೋಮ್ ಸ್ಟೇ ಅವರು ತುಂಬಾ ಹೆಲ್ಪ್ ಮಾಡಿದರು, ಫುಡ್ಡನ್ನು ಪ್ರೊವೈಡ್ ಮಾಡಿದರು. ಸೊ ಈ ಹೋಮ್ ಸ್ಟೇಲಿ ನಾವು 3 ಬೆಡ್ರೂಮ್ ಬುಕ್ ಮಾಡಿದ್ದೇವೆ. ಇದರ ಹೆಸರು ಆಯಿಷಾ ಹೋಮ್ ಸ್ಟೇ ಅಂತ ಹೇಳಿ. ಇಲ್ಲಿ ಕೂಡ ಇವರು ಫೆಸಿಲಿಟಿ ತುಂಬಾ ಚೆನ್ನಾಗಿತ್ತು. ನೋಡಿ ಇಲ್ಲಿ ವಿಂಡೋದಿಂದ ನೀವು ಫುಲ್ ಈ ಸಿಟಿಯನ್ನು ಇಲ್ಲಿ ನೋಡಬಹುದು. ಸೊ ಈ ದಿವಸ ಆಗ್ತಾ ಇದ್ದ ಹಾಗೆ ನನ್ನ ಹೆಲ್ತ್ ಕೂಡ ತುಂಬಾ ಬೆಟರ್ ಅನಿಸ್ತು. ಹಾಗಾಗಿ ನನಗೆ ಫುಡ್ ಕೂಡ ಆರಾಮಾಗಿ ತಗೊಳ್ಲಿಕ್ಕೆ ಆಗ್ತಾ ಇದೆ. ಹಾಗೆ ನೈಟ್ ಇವತ್ತು ಇಲ್ಲಿ ಸ್ಟೇ ಮಾಡಿ ನಾವು ನೆಕ್ಸ್ಟ್ ಮಾರ್ನಿಂಗ್ ಮತ್ತೊಂದು ಕಡೆಗೆ ಟ್ರಾವೆಲ್ ಮಾಡ್ತಾ ಇದ್ದೇವೆ. ಸೊ ಮುಂದಿನ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇನ್ನೊಂದು ವಿಡಿಯೋವನ್ನು ಪೋಸ್ಟ್ ಮಾಡ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.